ಹಾಯ್ ಹಲೋ ಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದು ಬೇಗಿದಂಥ ಗಿಲ್ಲಿ ಇದೀಗ ಸ್ಯಾಂಡಲ್ವುಡ್ಗೆ ನಾಯಕನಾಗಿ ಎಂಟ್ರಿ ಕೊಡುವಂಥ ಸುದ್ದಿ ಇದೀಗ ಹರಿದಾಡ್ತಿದೆ. ಮತ್ತು ಆ ಸಿನಿಮಾನ ಅತ್ಯಂತ ದೊಡ್ಡ ಸ್ಟಾರ್ ನಿರ್ದೇಶಕರೊಬ್ಬರು ನಿರ್ದೇಶನ ಮಾಡ್ತಾರೆ ಎನ್ನುವಂಥ ಮಾತು ಇದೀಗ ಸ್ಯಾಂಡಲ್ವುಡ್ನ ಕೇಳಿ ಬರ್ತಾರೆ. ಮತ್ತು ಶಿವಣ್ಣ ಕೂಡ ಆ ಸಿನಿಮಾದಲ್ಲಿ ಅತಿಥಿ ಪಾತ್ರವನ್ನು ಮಾಡ್ತಾರೆ ಎನ್ನುವಂಥ ಸುದ್ದಿ ಇದೀಗ ಹರಿದಾಡ್ತಿದೆ. ಹಾಗಾದರೆ ಯಾವ ಸ್ಟಾರ್ ನಿರ್ದೇಶಕರ ಸಿನಿಮಾದಲ್ಲಿ ಗಿಲ್ಲಿ ನಾಯಕನಾಗಿ ಸಿನಿಮಾ ನಾಯಕನಾಗಿ ಅಭಿನಯಿಸ್ತಾರೆ ಮತ್ತು ಆ ಸಿನಿಮಾದಲ್ಲಿ ಶಿವಣ್ಣನ ಜೊತೆ ಬೇರೆಲ್ಲ ಯಾವ ಸ್ಟಾರ್ ನಟರು ಕೂಡ ಅತಿಥಿ ಪಾತ್ರವನ್ನು ಮಾಡ್ತಾರೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಟ್ರೋಫಿ ಅಂದರೆ ಜನವರಿ 18 ರಾತ್ರಿ 11ವರೆಗೆ ಗಿಲ್ಲಿ ಬಿಗ್ ಬಾಸ್ ಸೀಸನ್ನ ವಿನ್ನರ್ ಎನ್ನುವುದು ಘೋಷಣೆ ಆದ ನಂತರ ಎಲ್ಲರಿಗೂ ಒಂಥರ ಖುಷಿ ಆಯಿತು. ಯಾರು ಕೂಡ ಕಾಂಟ್ರವರ್ಸಿ ಮಾಡ್ಕೊಳ್ಳಿಲ್ಲ ಮತ್ತು ಬಿಗ್ ಬಾಸ್ ತಂಡದ ಮೇಲೆ ಕೂಡ ಜನರಿಗೊಂದು ನಂಬಿಕೆ ಬಂತು. ಯಾಕಂದರೆ ಕಳೆದ 20 ದಿನಗಳಿಂದ ಏನಾಗ್ತಿತ್ತು ಅಂದರೆ ಅಶ್ವಿನಿ ಅವರು ಗೆಲ್ತಾರೆ, ಅಶ್ವಿನಿ ಅವರನ್ನು ಗೆಲ್ಲಿಸ್ತಾರೆ ಎನ್ನುವಂಥ ಮಾತು, ವಾಹ್ ಕಾಂಟ್ರವರ್ಸಿ ಮತ್ತು ಕೊನೆಯ ಬಿಫೋರ್ ವೀಕೆಂಡ್ನಲ್ಲಿ ಆದಂಥ ಗಿಲ್ಲಿ ಸಪ್ಪೆ ಆಗಿದೆ ಎಲ್ಲವನ್ನು ಕೂಡ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಬಯಾಸ್ ಆಗಿದೆ, ಒಬ್ಬರನ್ನು ಗೆಲ್ಲಿಸ್ತಾರೆ, ಹಣಬಲದ ಮುಂದೆ ಜನಬಲ ಏನೂ ಇಲ್ಲ ಎನ್ನುವಂಥದ್ದು ತೋರಿಸ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಅದಕ್ಕೆ ತಕ್ಕದಂಥ ಉತ್ತರ ಕೊಡಲಿಕ್ಕೆ ಸುದೀಪ್ ಅವರು ರೆಡಿ ಇಟ್ಕೊಂಡಿದ್ರು. ಜನಾಭಿಪ್ರಾಯ ಯಾವ ಮಟ್ಟಿಗೆ ಇತ್ತು ಅಂದರೆ ವಿನ್ನರು ಕೂಡ ಗಿಲ್ಲಿ ಆದರೂ, ರನ್ನರ್ ಕೂಡ ಗಿಲ್ಲಿಯ ಆಪ್ತ ಸ್ನೇಹಿತೆಯಾದಂಥ ಮತ್ತು ಅವರ ಒಂದು ಒಡನಾಡಿಯಾದಂಥ ರಕ್ಷಿತ್ ಶೆಟ್ಟಿಯವರಾದರು. ಆದರೆ ಅಶ್ವಿನಿ ಅವರು ಒಂದೂ ಗೆಲ್ಲಿಲ್ಲ, ಎರಡನೇದು ಗೆಲ್ಲಿಲ್ಲ, ಮೂರನೇದು ಈ ಸಮಾಧಾನಕರ ಬಹುಮಾನ ಎಂಬಂತೆ ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಅದು ಕೂಡ ಜನರಿಗೆ ಸ್ವಲ್ಪ ಇಷ್ಟ ಆಗಿರಲಿಲ್ಲ. ಕಾವ್ಯನೋ ಧನುನೋ ಬಂದರೆ ಅಷ್ಟಕ್ಕೆ ಬಿಗ್ ಬಾಸ್ ಕಂಪ್ಲೀಟ್ ಶೋ ಆಗ್ತಿತ್ತು ಅನ್ನೋದು ಕೂಡ ಜನಾಭಿಪ್ರಾಯವಾಗಿತ್ತು. ಬಿಗ್ ಬಾಸ್ ಹೊರ ಬಂದ ನಂತರ ಅನೇಕರು ದೊಡ್ಡ ದೊಡ್ಡ ಸ್ಟಾರ್ ಆಗಿದ್ದಾರೆ ಅಥವಾ ಗೆಲ್ಲದಿಯೂ ಕೂಡ ಸ್ಟಾರ್ ಆಗಿದೆ. ಸುಜನ್ ಲೋಕೇಶ್ ಆಗಿರ್ಬೋದು ಅಥವಾ ಅನುಶ್ರೀ ಆಗಿರ್ಬೋದು, ಅಕುಲ್ ಬಾಲಾಜಿ ಗೆದ್ದು ಸ್ಟಾರ್ ಆಗಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಎನ್ನುವುದು ಒಂದು ದೊಡ್ಡ ವೇದಿಕೆ. ನಿಮ್ಮ ತೋರಿಸ್ಕೊಳ್ಳಿಕ್ಕೆ, ನಿಮ್ಮ ಒಂದು ಟ್ಯಾಲೆಂಟನ್ನು ಹೊರಗಡೆ ತೋರಿಸ್ಕೊಳ್ಳಿಕ್ಕೆ, ಅದು ವಿನ್ನರ್ ಆಗ್ಬೋದು, ರನ್ನರ್ ಆಗ್ಬೋದು. ಕೆಲವೊಂದಿಷ್ಟು ದಿನ ನೀವು ಬಿಗ್ ಬಾಸ್ನ ಒಳಗಡೆ ಹೋಗಿ ನಿಮ್ಮ ಟ್ಯಾಲೆಂಟನ್ನು ತೋರಿಸಿದ್ರೆ ಹೊರಗಡೆ ಬಂದ ನಂತರ ನಿಮಗೆ ದೊಡ್ಡ ದೊಡ್ಡ ಆಫರ್ ಸಿಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಒಂದು ಕನ್ನಡ ರಿಯಾಲಿಟಿ ಶೋ ಅಲ್ಲಿ ಸಂಚಿತ್ ಹೆಗ್ಡೆ ಅನ್ನುವಂಥ ಒಬ್ಬ ಸಿಂಗರ್ ಆ ಶೋನ ಗೆದ್ದರೂ ಕೂಡ ಅವರು ಇದೀಗ ಕರ್ನಾಟಕದ ನಂಬರ್ 1 ಸಿಂಗರ್ ಆಗಿ ಹೊರಹೊಮ್ಮಿದ್ದಾರೆ ಮತ್ತು ಅವರಿಗೆ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಆಫರ್ ಕೂಡ ಇದೆ. ಹೀಗಾಗಿ ನೀವು ವಿನ್ನರ್ ಆಗ್ತಿರೋ ಅಥವಾ ಸೆಕೆಂಡ್ ಅಥವಾ ರನ್ನರ್ ಆಗ್ತಿರೋ ಅದಕ್ಕಿಂತ ನಿಮ್ಮ ಶೋದಲ್ಲಿ ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಬಿಟ್ರೆ ಅದು ವಿಭಿನ್ನವಾಗಿದ್ದರೆ ನಿಮಗೆ ಆಫರ್ಗಳು ಹುಡುಕೊಂಡು ಬರ್ತದೆ. ಹಾಗಾಗಿ ಗಿಲ್ಲಿ ಅವರಿಗೂ ಕೂಡ ಇದೀಗ ಒಂದು ದೊಡ್ಡ ಆಫರ್ ಹುಡುಕ ಬಂದಿದೆ ಮತ್ತು ಅದರ ಬಗ್ಗೆ ನನಗೆ ಸ್ವಲ್ಪ ಕ್ಲೂ ಇತ್ತು. ಯಾಕಂದರೆ ಒಬ್ಬ ಸ್ಟಾರ್ ನಿರ್ದೇಶಕರು ಬಿಗ್ ಬಾಸ್ ತಂಡಕ್ಕೆ ಹೋಗಿ ಅದರ ಮುಖ್ಯವಾಗಿ ಗಿಲ್ಲಿಗೆ ಮಾತಾಡಿಸ್ತಾ ಗಿಲ್ಲಿ ಅವರನ್ನ ಖಾಲಿ ಇಡುತ್ತಾ, ಗಿಲ್ಲಿ ಕೂಡ ಆ ನಿರ್ದೇಶಕರ ಖಾಲಿ ಇಡುತ್ತಾ. ಅಂದರೆ ಅದು ನಿರ್ದೇಶಕ ಪ್ರೇಮ್ ಅವರು ಬಿಗ್ ಬಾಸ್ ಮನೆಯೊಳಗೆ ಹೋದ ನಂತರ ಅವರು ಕೂಡ ಗಿಲ್ಲಿಯವ್ರ ಜೊತೆ ಮಾತಾಡ್ತಾರೆ. ಗಿಲ್ಲಿ ಕೂಡ ಆ ನಿರ್ದೇಶಕರ ಖಾಲಿ ಹೇಳ್ತಾರೆ. ಬರುವಾಗ ಒಂದು ಮಾತು ಹೇಳ್ತಾರೆ, ಆವಾಗಲೂ ಗೊತ್ತಿತ್ತು ಅಂದರೆ ಏನೋ ಒಂದು ದೊಡ್ಡದಾಗಿ ನಡೀತಾ ಇದೆ ಎನ್ನುವಂಥದ್ದು. ಆವಾಗ ಹೇಳ್ತಾರೆ, ಮಗ ಹೊರಗಡೆ ಬಂದು ಸಿಗು ಮಗ ಎನ್ನುವಂಥ ಮಾತನ್ನು ಹೇಳಿದರು. ಆವಾಗಲೇ ಎಲ್ಲೋ ಒಂದು ಕಡೆ ಕ್ಲೂ ಇತ್ತು ನೋಡಿ. ನಿಮ್ಮ ಗಿಲ್ಲಿ ಅಂತ ಒಬ್ಬ ನಟನನ್ನು ಕೇವಲ ಕಾಮಿಡಿಯಾಗಿ ಇಟ್ಕೊಂಡ್ರೆ ಅದು ಕಾಮಿಡಿ ಆಗಿಬಿಡುತ್ತೆ. ನಿಮ್ಗಲ್ಲಿ ಹಳ್ಳಿಯ ಸೊಗಡನ್ನು ತೋರಿಸ್ಕೊಳ್ಳಿಕ್ಕಾಗಲ್ಲ. ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿಯನ್ನು ಕಾಮಿಡಿಯನ್ನಾಗಿ ತೋರಿಸಿದ್ರು. ಅಲ್ಲಿ ಎಲ್ಲೂ ಕೂಡ ಗಿಲ್ಲಿಯ ಸಂಪೂರ್ಣ ಟ್ಯಾಲೆಂಟನ್ನು ತೋರಿಸ್ಲಿಕ್ಕಾಗಿರಲಿಲ್ಲ. ಜೊತೆಗೆ ಈಗ ಗಿಲ್ಲಿಗಿರುವಂಥ ಹವಾ ನೋಡ್ತಾ ಇದ್ರೆ ಗಿಲ್ಲಿಯನ್ನು ಆದಷ್ಟು ಬೇಗ ಅಂದರೆ ಅವರ ನಾಯಕನಾಗಿ ಮಾಡಿ ನಿರ್ದೇಶನ ಮಾಡಿ ಅವನ್ನ ಆದಷ್ಟು ಬೇಗ ತೋರಿಸಿದ್ರೆ ಆ ಹವಾ ಕೂಡ ಇರುತ್ತೆ ಮತ್ತು ಅವನನ್ನು ಜನ ಕಣ್ತುಂಬಿಕೊಳ್ಳಿಕ್ಕೆ ತುಂಬ ಕಾತುರದಿಂದ ಕಾಯ್ತಾ ಇದೆ. ಆದರೆ ಗಿಲ್ಲಿ ಹತ್ರ 2 ಆಪ್ಷನ್ ಇದೆ. ಒಂದು ನಾಯಕ ನಟನಾಗಬೇಕು ಅಥವಾ ತಾನೇ ಸ್ಕ್ರಿಪ್ಟ್ ಬರ್ಕೊಂಡು ಒಂದು ಹಂತಕ್ಕೆ ಸಿನಿಮಾವನ್ನು ತಾನೇ ಡೈರೆಕ್ಟ್ ಮಾಡಬೇಕೆನ್ನುವಂಥ ದೊಡ್ಡ ಆಸೆ ಕೂಡ ಇದೆ. ಆದರೆ ಒಂದು ಹಂತಕ್ಕೆ ಯಾವ ಆಪ್ಷನ್ ಬೆಟರ್ ಅಂದರೆ ಬೇರೆಯವರ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿ ಆ ಮಿಕ್ಕ ಟೈಮಲ್ಲಿ ತಾನು ಸ್ಕ್ರಿಪ್ಟ್ ಬರ್ಕೊಂಡು ತನ್ನ ಸ್ಕ್ರಿಪ್ಟ್ ಕಡೆ ಗಮನ ಕೊಟ್ಟು ಮುಂದಿನ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಅಥವಾ ಅದಕ್ಕೊಂದು ಪರ್ಫೆಕ್ಟ್ ಅಂದರೆ ಅದಕ್ಕೊಂದು ಪರಿಪೂರ್ಣತೆ ಇರುತ್ತೆ. ಯಾಕಂದರೆ ಈಗಲೇ ಇರುವಂಥ ಕ್ರೇಜಲ್ಲಿ 6 ತಿಂಗಳು 7 ತಿಂಗಳು ಸ್ಕ್ರಿಪ್ಟ್ ಬರ್ಕೊಂಡು ಯಾವುದೋ ಒಬ್ಬ ನಿರ್ಮಾಪಕರಿಗೆ ಒಪ್ಪಿಸಿ ಅದಾದ ನಂತರ ಸ್ವಲ್ಪ ಟೆಕ್ನಿಕಲಿ ಇಶ್ಯೂವನ್ನು ಕಲ್ತ್ಕೊಂಡು ಅದಾದ ನಂತರ 1 ವರ್ಷದಂಥ ಸಿನಿಮಾ ಮಾಡೋ ಬದಲು ಈಗಲೇ ಒಂದು ಸಿನಿಮಾ ಜೊತೆ ಒಪ್ಕೊಂಡು ಸ್ಟಾರ್ ನಿರ್ದೇಶಕ ಸಿನಿಮಾ ಮಾಡ್ತೇನೆ ಅಂದಾಗ ಅದನ್ನು ಒಪ್ಕೊಂಡು ನಾಯಕನಾಗಿ ಅಭಿನಯಿಸಿ ನಾಯಕ ನಟನಾಗಿ ಅಭಿನಯಿಸೋದಂದರೆ ದೊಡ್ಡದಂಥ ಜವಾಬ್ದಾರಿ. ಆ ಮಧ್ಯದಲ್ಲಿ ತನ್ನ ಒಂದು ಸ್ಕ್ರಿಪ್ಟನ್ನು ಡೆವಲಪ್ ಮಾಡಿಕೊಂಡು ನಿರ್ದೇಶಕ ಕೇಳಿದರೆ ಅದು ಗಿಲ್ಲಿಗೆ ಒಳ್ಳೆಯದು ಎಂದು ಕೂಡ ನನ್ನ ಭಾವನೆ. ಯಾಕಂದರೆ ಗಿಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅದರಲ್ಲೂ ಮುಖ್ಯವಾಗಿ ಕಾವ್ಯ ಜೊತೆ ನನ್ನ ಮುಖ್ಯ ಉದ್ದೇಶ ನಿರ್ದೇಶಕರಾಗಬೇಕು, ನನ್ನ ಕಥೆಯನ್ನು ನಿರ್ದೇಶನ ಮಾಡಬೇಕಿರುವಂಥ ಒಂದು ಮಹದಾಶೆಯನ್ನು ಹೇಳಿದ್ದಾರೆ ಅನ್ನುವಂಥ ಮಾತು ಕೂಡ ಮೊದಲು ಇತ್ತು ಮತ್ತು ಅದಕ್ಕೆ ಪೂರಕ ಎಂಬಂತೆ ಇದೀಗ ಕಾವ್ಯ ಅವರು ಕೂಡ ಬಿಗ್ ಬಾಸ್ ವಿನ್ನರ್ ಆದ ನಂತರ ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆದ ನಂತರ ಒಂದು
ಟ್ವೀಟ್ ಕೂಡ ಮಾಡಿದ್ರು. ಶುಭಾಶಯಗಳು, ಕಾಂಗ್ರೆಸ್ ಕಣೋ, ನಿನ್ನ ಈ ನಿರ್ದೇಶಕನಾಗುವ ಬೈಕ್ ಆದಷ್ಟು ಬೇಗ ಈಡೇರಲಿ ಅನ್ನುವಂಥ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಹಾಗಾಗಿ ಗಿಲ್ಲಿಗೆ ನಿರ್ದೇಶಕನಾಗಬೇಕು ಅನ್ನುವಂಥ ದೊಡ್ಡ ಬೈಕ್ ಇದೆ. ನಾನು ಕೂಡ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ, ನಟ ನಿರ್ದೇಶಕನಾಗಿ ಕಾಮಿಡಿ ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರೆ, ಗಿಲ್ಲಿ ನಿರ್ದೇಶಕನಾಗ್ತಾರೆ, ಆ ನಿರ್ದೇಶನ ಸಿನಿಮಾದ ತಾನು ನಾಯಕನಾಗ್ತಾರೆ, ಸಬ್ಜೆಕ್ಟ್ ಅಂದ್ರೆ ಕಾಮಿಡಿ ಅಂತ ಸಬ್ಜೆಕ್ಟ್ ಮಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಹಾಗಾಗಿ ಇದೀಗ ಗಾಂಧಿನಗರದಲ್ಲಿ ಹರಿದಾಡ್ತಿರುವಂಥ ಸುದ್ದಿ ಅಂದ್ರೆ, ಒಂದೆರಡು ದಿನದ ಒಳಗಾಗಿ ಎಲ್ಲ ತನ್ನ ಸಂಭ್ರಮ, ಮೀಟಿಂಗು, ಚರ್ಚೆ ಎಲ್ಲವೂ ಮುಗಿದ ನಂತರ ನೇರವಾಗಿ ನಿರ್ದೇಶಕ ಪ್ರೇಮ್ ಅವ್ರನ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದ ನಂತರ ಕತೆ ಕೇಳ್ಕೊಂಡು, ಪ್ರೇಮ್ ಅಂದ್ಕೊಂಡು ಯಾರಿಗೂ ಕತೆ ಹೇಳಲ್ಲ, ಆ ಪ್ರೇಮ್ ಮೇಲೆ ನಂಬಿಕೆ ಇಟ್ಕೊಂಡು ಸುದೀಪ್ ಅಂತವ್ರಿಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ, ಶಿವಣ್ಣ ಅವ್ರಿಗೆ ಕಾಲ್ ಶೀಟ್ ಕೊಟ್ಟಿದ್ರೆ, ಜೊತೆಗೆ ಅವರ ಪಾತ್ರವನ್ನು ಮಾತ್ರ ಹೇಳ್ತಾರೆ, ಏನು ಕೂಡ ಬೇರೆಯವರ ಪಾತ್ರದ ಬಗ್ಗೆ ಹೇಳಲ್ಲ. ಪ್ರೇಮ್ ಅವ್ರ ನಿರ್ದೇಶನದಲ್ಲಿ ಚಾನ್ಸ್ ಸಿಗೋದೇ ಒಂದು ಒಳ್ಳೆ ಒಂದು ಆಪ್ಷನ್ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಕತೆ ಕೇಳದೆ ಅಥವಾ ಕ್ಲೂ ಅನ್ನು ಕೊಟ್ಟುಕೊಂಡು ಗಿಲ್ಲಿ ಅವರು ಆದಷ್ಟು ಬೇಗ ಸಿನಿಮಾದಲ್ಲಿ ನಾಯಕನಾಗಿ ನಟನೆ ಮಾಡ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತದೆ. ಅದಕ್ಕೆ ಎರಡು ಪ್ರಮುಖವಾದ ಕಾರಣ, ಗಿಲ್ಲಿಗೆ ಈಗಿರುವಂತಹ ಒಂದು ಹಳ್ಳಿ ಸೊಗಡಿನ ಬೆಂಬಲ, ಜೊತೆಗೆ ಈ ಮಂಡ್ಯ ಮೈಸೂರು ಬೆಲ್ಟಿನ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿದ್ರೆ ಆ ಲ್ಯಾಂಗ್ವೇಜ್ಗೆ, ಆ ಆಕ್ಸೆಂಟ್ಗೆ ಗಿಲ್ಲಿ ಎನ್ನುವಂಥ ಒಬ್ಬ ಪ್ರತಿಭೆ ಅತ್ಯಂತ ಶೂಟ್ ಆಗ್ತಾರೆ ಅಥವಾ ಪರ್ಫೆಕ್ಟ್ ಆಗ್ತಾರೆ ಅನ್ನುವಂಥದ್ದು. ಎರಡನೇದಾಗಿ, ಗಿಲ್ಲಿ ನಟನನ್ನ ಕಂಡ್ರೆ ರಕ್ಷಿತ್ ಅವರಿಗೆ ತುಂಬಾ ಪ್ರೀತಿ, ಗೌರವ ಮತ್ತು ಅವನ ಟ್ಯಾಲೆಂಟ್ ಕಂಡ್ರೆ ಭಾರಿ ಪ್ರೀತಿ. ಹಾಗಾಗಿ ಅವರು ಜಿ ಕನ್ನಡದಿಂದ ಹೊರಗೆ ಬಂದರೂ ಕೂಡ ಗಿಲ್ಲಿಯ ಬಗ್ಗೆ ತಮ್ಮ ಒಂದು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಹಾಗಾಗಿ ರಕ್ಷಿತಾ ಪ್ರೇಮ್ ಅವರ ಪ್ರೊಡಕ್ಷನ್ ಅಲ್ಲಿ, ಪ್ರೇಮ್ ಅವರ ನಿರ್ದೇಶನದಲ್ಲಿ ಕತೆ ಜೊತೆ ರೆಡಿಯಾಗಿದೆ. ಹಾಗಾಗಿ ಗಿಲ್ಲಿಯನ್ನ ಒಪ್ಪಿಸುವಂತ ಸಾಧ್ಯತೆ ಕೂಡ ಇದೆ. ಜೊತೆಗೆ ನಿರ್ದೇಶಕ ಪ್ರೇಮ್ ಕೂಡ KD ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಅದರ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಒಂದು ಹಾಡಂತೂ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರೇಮ್ ಅವರ ಮತ್ತೊಂದು ಒಂದು ಅದ್ಭುತ ಕಲೆ ಅಂದರೆ, ಅವ್ರ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಇರುತ್ತೆ ಮತ್ತು ಅದರ ಜೊತೆಗಾಗಿ ಆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಹಾಡು ಅನ್ನೋದು ಪ್ರೇಮ್ ಅವರ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ರವಿಚಂದ್ರನ್ ಅವರು ಹೇಗೆ ರೊಮ್ಯಾಂಟಿಕ್ ಸಿನಿಮಾದ ಸಾಂಗ್ ಅನ್ನು ಕೊಟ್ಟಿಲ್ಲ, ಅದೇ ರೀತಿಯಲ್ಲಿ ಪ್ರೇಮ್ ಅವರು ಒಂದು ತಾಯಿ ಸೆಂಟಿಮೆಂಟ್ ಮತ್ತೊಂದು ಈ ಫೀಲಿಂಗ್ ಜೊತೆ ಆಟ ಆಡುವಂಥ ಒಂದು ಸಾಂಗ್ಸ್ ಅನ್ನು ಇಡ್ತಾರೆ. ಹಾಗಾಗಿ ಗಿಲ್ಲಿಗೆ ಹೇಳಿ ಮಾಡಿಸಿದಂಥ ಒಂದು ಹಳ್ಳಿ ಸೊಗಡಿನ ಒಂದು ಸಿನಿಮಾವನ್ನ ಗಿಲ್ಲಿಯ ಆಕ್ಸೆಂಟ್ಗೆ ತಕ್ಕಂತೆ ಮಾಡುವಲ್ಲಿ ಪ್ರೇಮ್ ಅವರು ಕೂಡ ಅತ್ಯಂತ ಸಫಲರಾಗ್ತಾರೆ. ಈಗ KD ಸಿನಿಮಾ ಮೇದಲ್ಲಿ ರಿಲೀಸ್ ಆಗುತ್ತೆ. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಸ್ಕ್ರಿಪ್ಟ್ ರೈಟರ್ಗಳು ಒಂದು ವಹಿಸ್ಕೊಂಡಿದ್ದಾರೆ. ಮತ್ತು ಧ್ರುವ ಸರ್ಜಾ ಅನ್ನುವಂಥ ಒಬ್ಬ ಸ್ಟಾರ್ ನಟ ಕೂಡ ಇರೋದ್ರಿಂದ ಅವರಿಗೆ ಸಿನಿಮಾ ಪ್ರಚಾರದಲ್ಲಿ ಏನೂ ತೊಂದರೆ ಆಗಿರಲಿಕ್ಕಿಲ್ಲ. KVN ಅನ್ನುವಂಥ ದೊಡ್ಡ ಸಂಸ್ಥೆ ಕೂಡಿದೆ. ಹಾಗಾಗಿ ಅದರ ಕೆಲಸದ ಪಾಡಿಗೆ ಮೇದಲ್ಲಿ ರಿಲೀಸ್ ಆಗುತ್ತೆ. ಅದರ ಒಳಗಡೆಯಾಗಿ ಒಂದು ಏಪ್ರಿಲ್ ಸುಮಾರಿಗೆ ಈ ಸಿನಿಮಾದ ಮುಹೂರ್ತ ಅಥವಾ ಒಂದು 2 ತಿಂಗಳಲ್ಲಿ ಸಿನಿಮಾ ಮುಹೂರ್ತ ಅದ್ದೂರಿಯಾಗಿ ನೆರವೇರುತ್ತೆ ಅನ್ನೋದು ಕೂಡ ನನಗೆ ಅನಿಸಿದಂಥ ಒಂದು ಅನಿಸಿಕೆ. ಜೊತೆಗೆ ಆ ಶಿವಣ್ಣನ ಮೀನ್ಸ್ ಪ್ರೇಮ್ ಅವರ ನಿರ್ದೇಶನದಲ್ಲಿ ಮೂಡಿ ಬರಲಿರುವ ಒಂದು ಸಿನಿಮಾದಲ್ಲಿ ಶಿವಣ್ಣ ಕೂಡ ಒಂದು ಚಿಕ್ಕ ಪಾತ್ರ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಥವಾ ಅದು ಸತ್ಯವಾ? ಯಾಕಂದ್ರೆ ಸ್ಕ್ರಿಪ್ಟೇ ರೆಡಿ ಆಗಿಲ್ಲ ಅಥವಾ ಸ್ಕ್ರಿಪ್ಟ್ ರೆಡಿ ಆಗಿದೆಯಾ ಅಥವಾ ಸ್ಕ್ರಿಪ್ಟ್ ಶಿವಣ್ಣವ್ರಿಗೆ ಹೇಳಿದಾರ? ಶಿವಣ್ಣ ಅಂದ್ಕೊಳ್ಳೆ ಪ್ರೇಮ್ ಮೇಲೆ ನಂಬಿಕೆ ಜಾಸ್ತಿ. ಜೊತೆಗೆ ಹೀರೋ ಆಗಿ ನಿರ್ದೇಶನ ಅಂದರೆ ಸಿನಿಮಾದಲ್ಲಿ ನಾಯಕನಾಗಿ ಮಾಡಿದಂಥ ಶಿವಣ್ಣನವರು ಆ ಪಾತ್ರದ ಒಪ್ಕೋತಾರೆ. ಯಾಕಂದ್ರೆ ತುಂಬಾ ಸಿನಿಮಾದಲ್ಲಿ ಶಿವಣ್ಣನವರು ಅತಿಥಿ ಪಾತ್ರವನ್ನ ಅಥವಾ ಒಂದು ಟ್ವಿಸ್ಟ್ ಕೊಡೋ ಪಾತ್ರದಲ್ಲಿ ಮಾಡಿದ್ದಾರೆ. ಅದರಲ್ಲೂ ರಜನಿಕಾಂತ್ ಸಿನಿಮಾದಲ್ಲಿ ಕೂಡ ಅವರು ಒಂದು ಅತಿಥಿ ಪಾತ್ರವನ್ನು ಮಾಡಿದ್ರು ಮತ್ತು ಕೇವಲ 10 ನಿಮಿಷ ಇದ್ರೂ ಕೂಡ ಇಡೀ ಇಂಡಿಯಾವೇ ಶಿವಣ್ಣನವರ ಅಭಿನಯದ ಕಡೆ ತಿರುಗಿ ನೋಡಿತ್ತು. ಇವೆಲ್ಲದರ ಮಧ್ಯೆ ಇದೀಗ ಶಿವಣ್ಣ ಕೂಡ ಗಿಲ್ಲಿಯವರ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡ್ತಾರೆ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳು ಅದು ಬೇರೆ. ಆದರೆ ನನಗನ್ಸಿದ ಪ್ರಕಾರ ಹೀಗೆ ಆದರೆ ಒಳ್ಳೆಯದು. ಯಾಕಂದ್ರೆ ನೀವು ಗಿಲ್ಲಿಯನ್ನ ಯಾರೋ ಒಬ್ಬ ಮಾಸ್ ಡೈರೆಕ್ಟ್ರು, ಕ್ಲಾಸ್ ಡೈರೆಕ್ಟ್ರು ಸಿನಿಮಾ ಮಾಡೋದಕ್ಕಿಂತ ಪ್ರೇಮ್ ಎನ್ನುವಂಥ ಹಳ್ಳಿ ಸೊಗಡಿನ ಒಂದು ಪರಿಮಳವನ್ನ ಗೊತ್ತಿರುವಂಥ ಮತ್ತು ಜೋಗಿಯನ್ನ ಎನ್ನುವಂಥ ಸಿನಿಮಾ ಮಾಡಿದಂಥ ಅಥವಾ ಬೇರೆ ಸಿನಿಮಾ ಮಾಡಿದಂಥ ಎಕ್ಸ್ಕ್ಯೂಸ್ ಮೀ ಎನ್ನುವಂಥ ಒಂದು ಸಿನಿಮಾ ಮಾಡಿದಂಥ ಹಳ್ಳಿ ಸೊಗಡಿನ ಈ ಗಟ್ಸ್ ಗೊತ್ತಿರುವಂಥ ನಿರ್ದೇಶಕ ಗಿಲ್ಲಿ ಎನ್ನುವಂಥ ಒಬ್ಬ ಹಳ್ಳಿ ಸೊಗಡಿನ ಮುಗ್ಧ ಹುಡುಗನ ಒಂದು ಸಿನಿಮಾ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಶಿವಣ್ಣ ಮಾಡ್ತಾರೆ, ಸುದೀಪ್ ಮಾಡ್ತಾರೆ, ಅದು ಪ್ಲಸ್ ಆಗುತ್ತೆ. ಎಸ್ ಆಫ್ ಕೋರ್ಸ್. ಆದರೆ ನನಗನ್ಸುತ್ತೆ ಸಿನಿಮಾ ಮಾಡುವಾಗ ಗಿಲ್ಲಿ ತಾನೇ ನಿರ್ದೇಶನ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಂಡು ಆ ಟೈಮಲ್ಲಿ ಬೇರೆ ಒಬ್ಬ ನಿರ್ದೇಶಕನ ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಅದು ಮತ್ತೊಂದು ಕಡೆ ಪ್ಲಸ್ ಆಗುತ್ತೆ ಮತ್ತು ತನ್ನ ಸಿನಿಮಾ ನಿರ್ದೇಶನ ಮಾಡುವ ಒಳಗೆ ಮತ್ತೊಂದು ಮೈಲೇಜ್ ಕೂಡ ಸಿಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಏನಾಗುತ್ತೆ ಅಂದ್ರೆ 2 ದಿನ 3 ದಿನ, ಇವತ್ತು ನಾಳೆ ಎಲ್ಲ ತನಕ ಕ್ರೇಜ್ ಮುಗ್ದೋಗುತ್ತೆ. ಆದರೆ ಸಿನಿಮಾದಲ್ಲಿ ಮೂಡ್ ಬಂದಾಗ ಮತ್ತೊಂದು ದೊಡ್ಡ ಅವಕಾಶ ಆಗುತ್ತೆ. ಹೇಳಿ ಕೇಳಿ ಗಿಲ್ಲಿ ಕೂಡ ಸಿನಿಮಾ ಮಾಡಬೇಕು, ನಿರ್ದೇಶನ ಮಾಡಬೇಕು, ಸಿನಿಮಾದಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವಂಥ ಮಹದಾಸೆಯಿಂದ ಬಂದವರು. ನೀವು ಮಿಕ್ಕ ಕಂಟೆಸ್ಟೆಂಟ್ಗಳು ನೋಡಿ, ಯಾರು ಬೇರೆ
ಅವರು ಕೂಡ ಸಿನಿಮಾದಲ್ಲಿ ಹೀರೋ ಆಗಬೇಕು. ಧ್ರುವಂತ್ ಅವರು ಬಂದಿದ್ರು, ಜೊತೆಗೆ ಧನುಷ್ ಅವರು ಕೂಡ ಹೀರೋ ಆಗ್ಬೇಕಂತ ಬಂದಿದೆ. ಆದರೆ ಅವರಿಗೆ ಸೀರಿಯಲ್ ಇದೆ, ಬೇರೆ ಬೇರೆ ಆದಂಥ ಒಂದು ಅವಕಾಶ ಇದೆ. ಆದರೆ ಅಶ್ವಿನಿ ಗೌಡರು, ಹೋರಾಟಗಾರ್ತಿ ಅವರಿಗೆ ಮೊದಲಿಂದ ಕೂಡ ಸಿನಿಮಾ ಟಚ್ ಇದೆ. ಅವರು ದೊಡ್ಡ ಸಾಧನೆ ಮಾಡಬೇಕಂದ್ರೆ ಈಗಾಗಲೇ ದೊಡ್ಡ ಸಾಧನೆ ಮಾಡಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರು ಬ್ಲಾಗ್ ಮಾಡ್ಬೇಕಂತ ಹೇಳ್ಕೊಂಡಿದ್ದಾರೆ. ರಘುಗೌಡರು ಸಿನಿಮಾದಲ್ಲಿ ಯಾವುದೋ ಇಂಟ್ರೆಸ್ಟ್ ಇಲ್ಲ, ಇದ್ರೂ ಕೂಡ ಚಿಕ್ಕ ಪುಟ್ಟ ನೆಗೆಟಿವ್ ರೋಲ್ ಮಾಡ್ಬೇಕನ್ನುವಂಥ ಆಸೆ ಇದೆ. ಆದರೆ ಗಿಲ್ಲಿಗೆ ಯಾವ ಆಸೆ ಇದೆ ಅಂದರೆ ತಾನು ಸಿನಿಮಾದಲ್ಲಿ ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಬೇಕನ್ನುವಂಥ ಆಸೆ ಇದೆ. ಹಾಗಾಗಿ ನನಗನ್ಸಿದ ಮಟ್ಟಿಗೆ ಈ ಸುದ್ದಿ ಗಾಳಿ ಸುದ್ದಿ ಆದರೂ ಕೂಡ ಇದೊಂದು ಒಳ್ಳೆ ಸುದ್ದಿ. ಜೊತೆ ಹೀಗಾದರೆ ಅತ್ಯುತ್ತಮವಾಗತ್ತೆ ಮತ್ತು ಉತ್ತಮವಾದಂಥ ಭವಿಷ್ಯ ಕೂಡ ಗಿಲ್ಲಿಗೆ ಸಿಗತ್ತೆ ಅನ್ನೋ ಕೂಡ ನನ್ನ ಆಶಯ. ಆದಷ್ಟು ಬೇಗ ಈ ಗಾಳಿ ಸುದ್ದಿ ಕೂಡ ಈಡೇರಲಿ ಕೂಡ ನನ್ನ ಒಂದು ಕಳಕಳಿಯ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.